ನನ್ನಿಷ್ಟ ಏನೋ ನಿನ್ನಿಷ್ಟ? ಊರು ಹೊಲಿಗೇರಿ ಎರಡು ಒಂದ್ ಮಾಡ್ಬೇಕು ಅಂತಿದೀಯೇನು? ಹಾಗಾದ್ರೇನೆ ದೇಶಕ್ಕೆ ಕ್ಷೇಮ. ಈ ತರಹರಟೆ ಬಿಟ್ಟು ಅನುಚಾನವಾಗಿ ನಡ್ಕೊಂಡು ಬಂದಿರೋ ಸಂಪ್ರದಾಯ ಶರಣಾಗತನಾಗಿ ಸಮಾಜದಲ್ಲಿ ಉಳ್ಕೋ. ಇಲ್ಲದೆ ಇದ್ರೆ ಬಹಿಷ್ಕಾರ ಹಾಕ್ತೇವೆ. ಯಾತಕ್ಕೋಸ್ಕರ? ಗೌತಮ, ಭಾರದ್ವಾಜ, ಭೃಗುಶ್ರವ ವಂಶದಲ್ಲಿ ಹುಟ್ಟಿರುವ ನಮ್ಮ ಹುಡುಗಿಯರ ಜೊತೆ ಭಾರತೀಯ ಕೂಡಿಸಿದ್ದಕ್ಕೆ ನಮ್ಮ ಆಚಾರ ವಿಚಾರ ಅನುಷ್ಠಾನ ನಿಯಮ ನೀತಿಗಳನ್ನ ಅವಹೇಳನ ಮಾಡ್ತಾ ಕೀಳುಕೂಲದವ್ರ ಸಂಪರ್ಕ ಇಟ್ಟುಕೊಂಡಿರೋದಕ್ಕೆ. ಸ್ವಾಮಿ, ಹೊಲೆಯರ್ ಹೊಲ್ಕೊಡೋ ಪಾದರಕ್ಷೆಗಳನ್ನ ಮೆಟ್ಕೊಂಡು ತಿರುಗ್ತೀರಿ, ಆಗ ನಿಮ್ಮ ಆಚಾರ ಕೆಡೋದಿಲ್ವಾ? ಅದಕ್ಕೆ ಪಾದರಕ್ಷೆನ ಬೀದಿ ಬಾಗ್ಲಲ್ಲೇ ಬಿಟ್ಟು ಹೊಳಕ್ ಹೋಗೋದು. ಚಪ್ಲಿನೇನೋ ಬೀದಿ ಬಾಗಲಲ್ಲೇ ಬಿಡ್ತೀರಿ, ಮೆಟ್ಟಿದ ಕಾಲ್ನ ಅಲ್ರಿ. ಅವರಿಂದ ಹಲವು 18 ಕೆಲಸ ಮಾಡಿಸ್ಕೊಂಡು ಉಂಡು ಉಟ್ಟು ಮೆರಿತೀರಿ, ಆಗ ನಿಮ್ಮ ನೇಮ ನಿಷ್ಠೆ ಕೆಡೋದಿಲ್ಲ. ಅವ್ರ ಮಕ್ಕಳು ನಿಮ್ಮ ಮಕ್ಕಳ ಜೊತೆಯಲ್ಲಿ ಕೂತು ವಿದ್ಯಾಭ್ಯಾಸ ಮಾಡಿದ್ರೆ ಮಾತ್ರ ನಿಮ್ಮ ಆಚಾರ ಕೆಟ್ಟೋಗುತ್ತೆ ಅಲ್ಲ? ಇದು ನಮ್ಮ ಧರ್ಮದ ಅವಹೇಳನ. ಕೀಳು ಜಾತಿಯವ್ರನ್ನ ಮೇಲೆತ್ತಿ ಉತ್ತಮ ಜಾತಿಯವ್ರನ್ನ ಹೀಯಾಳಿಸೋ ಅಧಮತನ ಅಲ್ಲ. ಆಚಾರ ಸಂಪ್ರದಾಯಗಳ ಹೆಸರಿನಲ್ಲಿ ನೀವು ಮಾಡ್ತಾ ಇರೋ ಅನಾಚಾರಕ್ಕೆ ಕನ್ನಡಿ ಹಿಡಿದು ತೋರಿಸ್ತಾ ಇದ್ದೀನಿ. ಪಾಪಿ ಪಾಪಿ, ಸ್ವಧರ್ಮ ಸ್ವಜಾತಿಗಳ ಮೇಲೆ ಅಭಿಮಾನ ಮೇಲೆ ಇರೋ ಪ್ರಶ್ನ. ಮಾತೆತ್ತಿದ್ರೆ ಜಾತಿ ಜಾತಿ ಅಂತ ಜೂಲ್ ನಾಯಿಗಳು ಹಾಕಿ ಕಚ್ಚಾಡ್ತಿರಲ್ಲ. ಜಾತಿ ಅಂದ್ರೇನು, ಎಷ್ಟಿದೆ ಅಂತ ಗೊತ್ತೇನ್ರಿ ನಿಮಗೆ? ಇಲ್ಲಪ್ಪ, ಇಲ್ವೋ? ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಸಹಿತ ತಪ್ಪು ಹೇಳಿದಾನೋ ಏನೋ? ನೀ ಹೇಳೋ, ತಿಳ್ಕೊತೀವಿ. ಜಗತ್ನಲ್ಲಿರೋದು ಎರಡೇ ಜಾತಿ. ಒಂದು ದುಡಿಯೋರ್ ಜಾತಿ, ಇನ್ನೊಂದು ದುಡಿಸ್ಕೊಳ್ಳೋರ್ ಜಾತಿ. ದುಡಿತಾ ಇರೋರು ವಿದ್ಯಾವಂತರಾದ್ರೆ ಮುಂದೆ ನಿಮ್ಮ ಹೊಲಸು ಬಾಚೋದಕ್ಕೆ ಜನ ಸಿಗೋದಿಲ್ಲ ಅನ್ನೋ ಭಯದಿಂದ ಈಗ ಅವರೆಲ್ಲಿ ಬಿದ್ದಿದ್ದಾರೋ ಅಲ್ಲೇ ಬಿದ್ದಿರ್ಲಿ ಅಂತಿದ್ದೀರಿ. ಇದಕ್ಕೆ ಉತ್ತಮ ಅಧಮ ಅಂತ ನೀವುಗಳು ಸೃಷ್ಟಿ ಮಾಡಿ ಆ ದೈವ ಸೃಷ್ಟಿಗೆ ದ್ರೋಹ ಮಾಡ್ತಾ ಇದ್ದೀರಿ. ಆನಂದ, ಯಾಕ್ರಿ ಅರ್ಚ್ಕೋತೀರಾ? ನೀವೇ ಹೇಳಿ. ರಾಮಾಯಣದ ಪಾರಾಯಣ ಮಾಡಿ ಪಾಪ ಕಳ್ಕೊಂಡ್ವಿ ಅಂತಿರಲ್ಲ, ಆ ರಾಮಾಯಣ ಬರೆದ ವಾಲ್ಮೀಕಿ ಯಾವ ಜಾತಿ? ಸೃಷ್ಟಿಗೆ ಪ್ರತಿ ಸೃಷ್ಟಿ ಮಾಡಿದ ವಿಶ್ವಾಮಿತ್ರ ಯಾವ ಕುಲ? ಎಲ್ಲರಿಗೂ ಪೂಜ್ಯನಾದ ಮತಂಗ ಋಷಿ ಯಾವ ಗೋತ್ರ? ನಿಮ್ಮ ದೇವರು ರಾಮ ಕೃಷ್ಣ ಯಾವ ಜಾತಿ? ಇವರೆಲ್ಲ ಪೂಜ್ಯರಾಗಿರೋದು ಹುಟ್ಟಿನಿಂದಲೋ ಸಾಧನೆಯಿಂದಲೋ? ಶಾಂತಂ ಪಾಪಂ ಸ್ವಾಮಿ ಪೆರ್ಮಾಡ್ರೆ